ಹಾಯ್ ಸ್ನೇಹಿತರೆ, ನಮಸ್ಕಾರ. ನಿಮ್ಮ ಆತ್ಮೀಯ ಮಣಿಕುಮಾರ್ ಮಂಚನಹಳ್ಳಿ ಮಾತಾಡ್ತಾ ಇದ್ದೀನಿ, ಅಪ್ಪುಗೆ ಚಾನೆಲ್ ಕಡೆಯಿಂದ. ಇದಕ್ಕೂ ಮುಂಚೆ ನಾನು ಕೆಲವು ವಿಡಿಯೋಗಳನ್ನ ಮಾಡಿದ್ದೀನಿ, ನೋಡಿದ್ದೀರಾ, ಹಾರೈಸಿದ್ದೀರಾ, ಲೈಕ್ ಮಾಡಿದ್ದೀರಾ. ಹಾಗೆ ಈ ವಿಡಿಯೋನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸ್ನೇಹಿತರೆ, ಇವತ್ತು ಒಂದು ಮುಖ್ಯವಾದ ವಿಷಯನ ಇಟ್ಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ. ಏನಿರ್ಬೋದು ಅಂದರೆ, ನೋಡಿ, ನಾವು ಡ್ರೈವಿಂಗ್ ಮಾಡೋವಾಗ ಎಷ್ಟೋ ಕಡೆ ನೈಸ್ ರೋಡ್ಗಳಲ್ಲಿ ಟೋಲ್ ಕಟ್ತೀವಿ. ಈ ಟೋಲ್ ಬಗ್ಗೆ ಕೆಲವು ವಿಷಯನ ನಾನು ಹಂಚ್ಕೋಬೇಕಂತ ಇದ್ದೀನಿ. ಮೊನ್ನೆ ನಾನು ಚಿಕ್ಕಬಳ್ಳಾಪುರ ಹೋಗಿದ್ದೆ. ಚಿಕ್ಕಬಳ್ಳಾಪುರ ನಂದಿ ಹಿಲ್ಸ್ ಹತ್ರ ಹೋಗಬೇಕಾಗಿತ್ತು. ಹೋಗೋವಾಗ ಮತ್ತೆ ನಾನು ವಾಪಸ್ ಬರಬೇಕಾಗಿತ್ತು. ವಾಪಸ್ ಬರೋವಾಗ ಅಲ್ಲಿ ಟೋಲ್ ಇದೆ. ನಾನು ಫಾಸ್ಟ್ ಟ್ಯಾಗ್ ಮಾಡಿಸಿರಲಿಲ್ಲ. ಯಾಕಂದರೆ ನಾನು ಯಾವಾಗಲೂ ಸಿಟಿನಲ್ಲಿ ಓಡಿಸೋದ್ರಿಂದ ನನಗೆ ಅಷ್ಟೊಂದು ಅದು ಉಪಯೋಗ ಆಗೋದಿಲ್ಲ ಬಿಡು ಅಂತ ಹೇಳ್ಬಿಟ್ಟು ನಾನು ಫಾಸ್ಟ್ ಟ್ಯಾಗ್ ಮಾಡಿಸಿರಲಿಲ್ಲ. ಮತ್ತೆ ಏನು ಮಾಡಿದೆ, ಕಟ್ಟಬೇಕಂದಾಗ ₹250 ₹250 ಕೇಳಿದ್ರು. ಗೊತ್ತದು, ನಾನು ಒಂದೊಂದು ಸರಿ ಬರೋವಾಗ ₹250 ನಾನು ಕಟ್ತೀನಿ. ಮತ್ತೆ ನಾನು ವಾಪಸ್ ಹೋಗೋವಾಗ ಚೇಂಜ್ ಇರಲಿಲ್ಲ ಅವ್ರ ಹತ್ರ. "ಸರ್, ಚೇಂಜ್ ಇಲ್ಲ ನನ್ನ ಹತ್ರ, ₹500ಗೆ ಚೇಂಜ್ ಇಲ್ಲ. ಒಂದು ಕೆಲಸ ಮಾಡಿ, ಫೋನ್‌ಪೇ ಮಾಡಿ" ಅಂತ ಹೇಳಿದ್ರು. ಫೋನ್‌ಪೇನಾ ಅಂತ ಹೇಳ್ಬಿಟ್ಟು, ಓಕೆ ಫೋನ್‌ಪೇ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಫೋನ್‌ಪೇ ತೊಗೊಂಡು ಎಷ್ಟು ಅಂತ ಕೇಳಿದ್ರೆ ₹150 ಅಂದರು. ನನಗೆ ಆಶ್ಚರ್ಯ ಆಯಿತು. ಇದೇನಿದು, ಬರೋವಾಗ ನಾನು ₹250 ಕಟ್ಟಿದ್ನಲ್ಲ, ಈಗ ನೋಡಿದ್ರೆ ₹150 ಕೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಕೇಳಿದೆ ಅವ್ರಿಗೆ. "ಏನಿದು, ಬರೋವಾಗ ಒಂದು ರೇಟ್ ತೊಗೊತೀರಾ, ಹೋಗೋವಾಗ ಒಂದು ರೇಟ್ ಅಲ್ವಾ" ಅಂತ ಕೇಳಿದೆ. "ಇಲ್ಲ ಸರ್, ಕ್ಯಾಶ್ ಕೊಡೋ ಹಾಗಿದ್ರೆ ಮಾತ್ರ ₹250. ನೀವು ಫೋನ್‌ಪೇ, ಗೂಗಲ್ ಪೇ ಮಾಡಂಗಿದ್ರೆ ₹150 ಆಗುತ್ತೆ" ಅಂತ ಹೇಳಿದ್ರು. ನನಗೆ ಈ ವಿಷಯ ಗೊತ್ತೇ ಇರಲಿಲ್ಲ ನನಗೆ. ಅವ್ರಿಗೆ ಕೇಳಿದೆ, "ಯಾಕೆ ಈ ವಿಷಯ ನೀವು ಹೇಳಿಲ್ಲ?" ಅಂದರೆ, "ಸರ್, ಯಾರು ಪ್ರಶ್ನೆ ಮಾಡೋದಿಲ್ಲ. ಕ್ಯಾಶ್ ಕೊಟ್ಬಿಟ್ಟು ಚೇಂಜ್ ತಗೊಂಡು ಹೋಗ್ಬಿಡ್ತಾರೆ. ಯಾರು ಇದ್ರ ಬಗ್ಗೆ ಯಾರು ಪ್ರಶ್ನೆನೂ ಕೇಳಲ್ಲ, ನಾವು ಉತ್ತರ ಕೊಡೋದಕ್ಕೂ ಆಗೋದಿಲ್ಲ. ಪ್ರೊಸೀಜರ್ ಇದೆ ಸರ್" ಅಂತ ಹೇಳಿದ್ರು. ನೀವು ಫೋನ್‌ಪೇ, ಗೂಗಲ್ ಪೇ ಮಾಡಿದ್ರೆ ಸುಮಾರು ಒಂದು 60% ಅಮೌಂಟ್ ನಿಮಗೆ ಕಡಿಮೆ ಬೀಳುತ್ತೆ. 60, 40% ನಿಮಗೆ ಕಡಿಮೆ ಬೀಳುತ್ತೆ. ಬೇಕಾದರೆ ನೀವು ಒಂದ್ಸರಿ ವಿಚಾರಿಸಿ ನೋಡಿ. ನನಗೆ ಈ ವಿಷಯ ಕೇಳಿದ್ದೆ ತುಂಬ ಆಶ್ಚರ್ಯ ಆಯಿತು. ಹಾಗೆ 4-6 ಜನಕ್ಕೆ ಇದು ಅನುಕೂಲ ಆಗಲಿ ಅಲ್ವಾ? ಸ್ವಲ್ಪ ಜನಕ್ಕೆ ಗೊತ್ತಿದೆ, ಇಲ್ಲ ಅಂತ ನಾನು ಹೇಳಿಲ್ಲ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಈ ವಿಷಯ. ಎಷ್ಟೋ ಜನ ಫಾಸ್ಟ್‌ಟ್ಯಾಗ್ ಮಾಡಿಸ್ತಾರೆ. ಫಾಸ್ಟ್‌ಟ್ಯಾಗ್ ಮಾಡಿಸ್ಲಿ. ಅವರು ತುಂಬ ಓಡಾಡೋದ್ರಿಂದ ಫಾಸ್ಟ್‌ಟ್ಯಾಗ್ ಅನುಕೂಲನೇ ಇಲ್ಲ ಅಂತ ನಾನು ಹೇಳಿಲ್ಲ. ಸಮಯಕ್ಕೆ ತಗ್ಗಟ್ಟಾಗಿ ಯಾವಾಗಾದರೂ ಅಪರೂಪಕ್ಕೆ ಹೋಗೋ ಹಾಗಿದ್ದರೆ ನೀವು ಫೋನ್‌ಪೇ ಮಾಡಿದ್ರೆ ಸುಮಾರು ಹಣ ನೀವು ಉಳಿತಾಯ ಮಾಡ್ಕೊತೀರಾ. ಇಲ್ಲ ಅಂದರೆ ಅದಕ್ಕೆ ದುಪ್ಪಟ್ಟು ನೀವು ಹಣ ಕೊಡಬೇಕಾಗುತ್ತೆ. ಆದರೆ ಒಂದು ಬೇಸರದ ಸಂಗತಿ ಏನಂದರೆ, ಈ ವಿಷಯ ಯಾಕಲ್ಲಿ ಬೋರ್ಡಲ್ಲಿ ಹಾಕಿರಲ್ಲ? ಒಂದು ಬೋರ್ಡಲ್ಲಿ ಹಾಕ್ಬಿಟ್ರೆ ಎಷ್ಟು ಜನ ಪ್ರಯಾಣಿಕರಿಗೆ ಅನುಕೂಲ ಆಗುತ್ತಲ್ವಾ? ಈ ವಿಷಯ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ಆದ್ದರಿಂದ ಅಲ್ಲಿ ಒಂದು ಬೋರ್ಡ್ ಹಾಕಿದ್ರೆ, ಇಲ್ಲ ಸರ್ಕಾರ ಇದಕ್ಕೆ ಒಂದು ಸೂಚನೆ ಕೊಟ್ಟರೆ ಜನಗಳಿಗೆ ತುಂಬ ಅನುಕೂಲ ಆಗುತ್ತೆ ಅಂತ ನನ್ನ ಆಸೆ, ಅಭಿಪ್ರಾಯ. ಅದರಿಂದ ಸ್ನೇಹಿತರೆ, ಇನ್ನು ಮುಂದೆ ನೀವೇನಾದರೂ ಟೋಲಲ್ಲಿ ಹೋಗ್ಬೇಕಂದ್ರೆ ಈ ವಿಷಯನ ಗಮನಿಸಿ, ಪ್ರಶ್ನಿಸಿ, 4-6 ಜನಕ್ಕೆ ಕೇಳಿ ತಿಳ್ಕೊಂಡು ಹೋಗೋದು ತುಂಬ ಉತ್ತಮ ಅಂತ ನನ್ನ ಅಭಿಪ್ರಾಯ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಹೇಳಿದ್ನಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಇನ್ನೂ ಹಲವಾರು ಹೊಸ ಹೊಸ ವಿಷಯ ಇಟ್ಕೊಂಡು ನಿಮ್ಮ ಮುಂದೆ ಬರ್ತಾನೆ ಇರ್ತೀನಿ. ನಿಮ್ಮ ಮಣಿಕುಮಾರ್ ಮಂಚನಹಳ್ಳಿ.